ಗೈಸ್ ಮತ್ತೆ ಸ್ಟೋರೇಜ್ ಫುಲ್ ಆಗೋಯ್ತು, ಅದಕ್ಕೆ ಅದು ವಿಡಿಯೋ ಅರ್ಧಕ್ಕೆ ಕೆಟ್ಟಾಗೋಯ್ತು. ಬನ್ನಿ ಗೈಸ್, ಪಿಕಪ್ಗೆ ಹೋಗ್ತಾಯಿದ್ದೀನಿ. ಪಿಕಪ್ ಮಾಡಿಕೊಂಡು ಸೀದಾ ನಾನ್ ಸ್ಟಾಪ್ ಊಟಿ. ನೋಡೋಣ ಬರ್ರಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಗೈಸ್ ನೋಡೋಣ ಬರ್ರಿ ಎಲ್ಲೆಲ್ಲಿ ಹೋಗ್ತೀನಿ, ಯಾವ ಪ್ಲೇಸ್ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ, ನೀವು ನೋಡ್ರಿ. ಬನ್ನಿ ಗೈಸ್ ಹೋಗೋಣ ಪಿಕಪ್ಗೆ. ಫಸ್ಟು ಗೈಸ್ ಕಸ್ಟಮರೆಲ್ಲ ಬಂದರು, ಕಸ್ಟಮರ್ನೆಲ್ಲ ಪಿಕಪ್ ಮಾಡಿಕೊಂಡು ಇಲ್ಲಿ ರೂಮ್ ಬುಕ್ ಮಾಡಿದ್ರು. ರೂಮ್ ಹತ್ರ ಕರ್ಕೊಂಡ್ಬಿಟ್ಟಿದ್ದೀನಿ. ಫ್ರೆಶ್ ಅಪ್ ಆಗಬೇಕು ಅಂತಂದರು. 1 ಅವರ್ ಬರ್ತೀನಿ, 1 ಅವರ್ ಆಗುತ್ತೆ ಬರ್ತೀವಿ ಅಂತ ಹೇಳ್ಬೋದ್ರು. ನಾನು ಏನು ಮಾಡೋದು ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಏನಿಲ್ಲ, ಕಸ್ಟಮರು 7 ಜನ ಬಂದಿದ್ದಾರೆ. ಇದು ನಾರ್ಮಲ್ AC ಡ್ಯೂಟಿನೇ. ಊಟಿ 4 ಡೇಸ್ ಊಟಿನೇ ಹೋಗ್ತಾ ಇರೋದು. ನೋಡೋಣ ಬರ್ರಿ, ಹೋಗ್ತಾ 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 ಏನೇನಾಗುತ್ತೆ ಏನೇನು ಹೋಗುತ್ತೆ ಅಂತೆಲ್ಲ ಹೇಳ್ತೀನಿ ನಿಮಗೆ. ಇವ್ರು ಇಲ್ಲಿಂದ ಬಂದಮೇಲೆ ಸೀದಾ ನಾನ್ ಸ್ಟಾಪ್ ಬಂಡೀಪುರ ಹತ್ರ ಒಂದು ಇದೈತೆ, ಆನೆದು ಸಫಾರಿ ಐತೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅದು ಎಲ್ಲಿ ಅಂತ ಹೇಳ್ತೀನಿ ನಿಮಗೆ, ಹೋಗ್ತಾ ತೋರಿಸ್ತೀನಿ ಬನ್ನಿ. ಆಯಿತು ಗೈಸ್, ಇಲ್ಲೇ ನೈಸ್ ರೋಡ್ ಹತ್ರ ಬಂದು ಟಿಫನ್ಗೆ ಏನ್ಬಿಟ್ಟು ಹಾಕಿದ್ದೀನಿ. ನಾನು ಟೀ ಕುಡಿತಾ ಇದ್ದೀನಿ. ಈಗ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಾವೆ ಗೈಸ್ ಇವತ್ತು ಮೈಸೂರು ರೋಡಲ್ಲಿ. ನೋಡ್ರಿ, ಅಲ್ಲಿ ಸುಮಾರು ಒಂದು 5 ನಿಮಿಷ ಜಾಮ್ ಆಗಿತ್ತು ಕೆಂಗೇರಿ ಹತ್ತತ್ರ. ಸಿಕ್ಕಾಪಟ್ಟೆ ಗಾಡಿ ಹೋಗ್ತಾವೆ ಇವತ್ತು ಮಾತ್ರ. ನಾನು ನಾಷ್ಟ ಮಾಡ್ಕೊಬಂದೆ, ನಾಷ್ಟ ಮಾಡ್ಕೊಂಡು ಟೀ ಕುಡಿತಿದ್ದೀನಿ. ಕಸ್ಟಮರೆಲ್ಲ ನಾಷ್ಟ ಮಾಡೋಕೆ ಹೋಗೋರೆ. ಅದಾದ್ಮೇಲೆ ನಾನ್ ಸ್ಟಾಪು ತೆಪ್ಪಾಕಡು ಅಂತ ಬಸ್ ಪಾಯಿಂಟು, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋಣ ಬರೀ. ಇಲ್ಲಿ ಬಂದು ಒಂದು ಕಾಫಿ ಕುಡಿತಾ ಇದ್ದೀನಿ. ಮತ್ತು ಗುಂಡ್ಲುಪೇಟೆ ರೀಚ್ ಆಗಿ ಗುಂಡ್ಲುಪೇಟೆಯಿಂದ ಬಂದು ಇಲ್ಲಿಂದ ತಿಂತಾ ಇದ್ದೀನಿ. ಗಾಡಿನ ಅಲ್ಲೇ ನಿಲ್ಲಿಸಿದ್ದೀನಿ. ಯಾಕೆ ಅಂದರೆ ಅಲ್ಲಿ ನೋಡ್ರಿ ಸನ್ಫ್ಲವರ್ ಇದಾವ, ಈಗ ಸೂರ್ಯಕಾಂತಿ ತಿಂತಾರೆ ನಮ್ಮ ಕಡೆ. ಅಲ್ಲಿ ಫೋಟೋ ತಗೋಬೇಕು ಅಂದರು, ಅದಕ್ಕೆ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಮ ಬಂದು ಕಾಫಿ ಕುಡಿತಾ ಇದ್ದೀನಿ. ಗೈಸ್ ಏನಿಲ್ಲ, ಇವ್ರನ್ನ ಇದು ತೆಪ್ಪಾಕಾಡು ಅಂತ ಒಂದು ಐತೆ, ಅಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ ಜೀಪಲ್ಲಿ. ಅಲ್ಲಿ ಕರ್ಕೊಂಡೋಗಿ ಬಿಟ್ಟೆ. ನಾನು ಬಿಟ್ಬಿಟ್ಟು ವ್ಲಾಗ್ ಮಾಡಬೇಕಾಯ್ತು, ಮಾಡಿಲ್ಲ. ನಾನೇನು ಮಾಡಿದೆ, ಊಟ ಮಾಡ್ಕೊಬರೋಣ, ಊಟ ಮಾಡ್ಕೊಬಂದು ಮಾಡೋಣ ಅಂದ್ಬಿಟ್ಟು ಹೋದೆ. ಎಡಿಟೆಲ್ಲ ಆಗಿತ್ತು, ಆಲ್ರೆಡಿ ಅಪ್ಲೋಡ್ ಮಾಡಬೇಕಾಯ್ತು, ತಮ್ನೇಲ್ ಕ್ರಿಯೇಟ್ ಮಾಡಬೇಕಾಗಿತ್ತು. ನಾನೇನು ಮಾಡಿದೆ, ಸರಿ ಆಯಿತು ತಡಿ ಊಟ ಮಾಡ್ಕೊಬಂದು ಮಾಡೋಣ ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋದರೆ ಮೊಸರು ಅನ್ನ ಸಾಂಬಾರು ಮೊಸರು ತಿಂದ್ಬಿಟ್ಟೆ. ಬರ್ತೀನಿ ಗಾಡಿಗೆ, ವಿಡಿಯೋ ಮಾಡೋಣ ಅಂತಲೇ ಬಂದೆ, ಅಂದರೆ ವ್ಲಾಗ್ ಮಾಡೋಣ ಅಂತಲೇ ಬಂದೆ ಗಾಡಿಗೆ. ಅಲ್ಲಿ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ ಮೊಸರು ತಿಂದಿದ್ದಕ್ಕೂ ಅದಕ್ಕೂ ವ್ಲಾಗ್ ಅಪ್ಲೋಡ್ ಆಗ್ತೈತೆ, ಅಪ್ಲೋಡ್ ಆಗ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ಅದು ಬ್ಯಾಕ್ ಹೋಗ್ಬಿಟ್ರೆ ಮತ್ತೆ ವಿಡಿಯೋ ಅಪ್ಲೋಡ್ ಆಗೋದು ಲೇಟ್ ಆಗುತ್ತೆ. ಅದರಿಂದ ಏನು ಮಾಡಿದೆ ನಾನು, ಸರಿ ಆಯಿತು ತಡಿ ಅಪ್ಲೋಡ್ ಆದ್ಮೇಲೆ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ನೋಡ್ತೀನಿ ಹಂಗೆ ಅಪ್ಲೋಡ್ ಹಾಕಿದ್ದೀನಿ, ಹಂಗೆ ಮಲ್ಕೊಬಿಟ್ಟಿದ್ದೀನಿ ಗೈಸ್. ಅದು ಅಪ್ಲೋಡೇ ಆಗಿರಲಿಲ್ಲ. ಆಮೇಲೆ ಎದ್ದು ಮತ್ತು ಇನ್ನೂ ನಮ್ಮ ಕಸ್ಟಮರ್ ಬಂದಿರಲಿಲ್ಲ, ಅವಾಗ ಎದ್ದು ಮತ್ತೆ ಇನ್ನೊಂದ್ಸಲಿ ಅಪ್ಲೋಡ್ ಕೊಟ್ಟು ಅದು ಅಪ್ಲೋಡ್ ಆಗ ಗಂಟೆ ವೆಯ್ಟ್ ಮಾಡಿ ಅದಾದಮೇಲೆ ಕಸ್ಟಮರ್ ಬಂದರು. ಅಪ್ಲೋಡ್ ಆಗಿದ ತಕ್ಷಣ ಕಸ್ಟಮರ್ ಬಂದರು. ಅವ್ರನ್ನ ಕರ್ಕೊಂಡು ಸೀದಾ ಇಲ್ಲಿ ಚೆಕ್ ಪೋಸ್ಟ್ ಹತ್ರ, ಊಟಿ ಚೆಕ್ ಪೋಸ್ಟ್, ಊಟಿ ಅಂತೀನಿ ಗೈಸ್, ಇದು ಯಾವುದೋ ಒಂಥರ ಗೈಸ್, ಇದು ತಮಿಳ್ನಾಡು ಚೆಕ್ ಪೋಸ್ಟ್ ಹತ್ರ ಬಂದೆ. ಚೆಕ್ ಪೋಸ್ಟ್ ಹತ್ರ ಬಂದು ಇಲ್ಲಿ ಊಟಕ್ಕೆ ಹಾಕಿದ್ದೀನಿ. ಈಗ ಜಸ್ಟು ಊಟಕ್ಕೆ ಅಂತ ಹೋದ್ರು. ನಾನು ಅಲ್ಲೇ ಅನ್ನ ಸಾಂಬಾರೆಲ್ಲ ತಿನ್ಕೊಬಣ್ಣಲ್ಲ, ನಿದ್ದೆ ಬಂದ್ಬಿಡ್ತು ಗೈಸ್, ಸಿಕ್ಕಾಬಿಟ್ಟೆ ನಿದ್ದೆ ಬಂದ್ಬಿಡ್ತು. ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೆ. ಇವಾಗ ಬಂದು ಇಲ್ಲಿ ಊಟಕ್ಕೆ ಹಾಕಿದ್ದೀನಿ. ಊಟಕ್ಕೆ ಹೋಗೋರೆ ನಮ್ಮ ಲಿಕ್ಕಿಯವರೊಬ್ಬರು ಬರ್ತೀನಿ ಇದ್ರು. ಅವರು ಇದೇ ರೋಡಲ್ಲೇ ಈಗ ಮೈಸೂರಿಗೆ ಹೋಗ್ತವ್ರೆ. ಊಟಿ ಮುಗಿಸ್ಕೊಂಡು ಹೋಗ್ತಿರೋದವರು. ಅವರು ಟೋಟಲ್ 4 ಡೇಸ್ ಏನೋ ಅನ್ಸುತ್ತೆ ಅವರು ಬಂದಿರೋದು. 4 ಡೇಸೋ 5 ಡೇಸೋ ಬಂದಿರೋದವರು. ಊಟಿ ಮುಗಿಸ್ಕೊಂಡು ಈಗ ಮೈಸೂರಿಗೆ ಹೋಗಿ ಮೈಸೂರು ಹಾಲ್ಟ್ ಆಗ್ತಾರೆ. ಅಂದರೆ ನಾನು ಪ್ಲೇಸ್ನ ತೋರಿಸ್ತೀನಿ, ಇಲ್ಲ ಅಂದರೆ ಹೋಗಿ ಸ್ಟೇ ಮಾಡಿಸ್ತೀನಿ. ನೋಡೋಣ ಇವತ್ತು ಹೆಂಗಾಗುತ್ತೆ ಅನ್ನೋದು ಪ್ಲ್ಯಾನ್. ಇನ್ನೂ ಬೆಳಗ್ಗೆ ಮಾಡಿರೋ ಪ್ಲ್ಯಾನು, ಅದಿನ್ನೂ ಈಗ ಒಂದೇ ಪ್ಲೇಸ್ ಆಗಿರೋದು. ನೋಡೋಣ ಇನ್ನು ನೆಕ್ಸ್ಟು ಏನೇನಾಗುತ್ತೆ ತೋರಿಸ್ತೀನಿ. ಇಲ್ಲ ಅಂದರೆ
ಹೋಗಿ ಸ್ಟೇ ಮಾಡಿಸ್ತೀನಿ. ನಾಳೆ ಬೆಳಗ್ಗೆ ಎದ್ದು ಕವರ್ ಮಾಡಬೇಕು. ಲಾಸ್ಟ್ ಬರೋ ದಿವಸ ಬೇಕಾದ್ರೆ ಪಾಯಕಾರ ಫಾಲ್ಸು ಪಾಯಕಾರ ಲೇಕು ತೋರಿಸ್ಬೋದು. ಬೇಕಾದ್ರೆ ಲಾಸ್ಟ್ ಬರೋ ದಿವಸ ಅದನ್ನು ತೋರಿಸ್ಕೊತೀನಿ. ಗೈಸ್ ನೋಡ್ರಿ, ನಮ್ಮ ಲಿಕ್ಕಿ ಬ್ರೋ ಬಂದವ್ರೆ, ಏನೋ ತೋರಿಸ್ತವ್ರೆ. ಬಟ್ಟೆ ತಗೊಂಡಿದ್ರು, ಜ್ಯೂಸ್ ಕುಡಿತಾ ಇದ್ದೀವಿ. ಬ್ರೋ ಇದು ನಿಮ್ದೇನಾ? ಫುಲ್ ಕುಡಿದ್ಬಿಟ್ಟಿದ್ರಾ? ಗೊತ್ತಿಲ್ಲ, ಕೊಟ್ಟಿವಿ ಬ್ರೋ, ನೀವೇ ತಾನೇ ಮಾಡಿದ್ದು. ಲೇಸ್ ತಿನ್ಕೊಂಡು ಇವ್ರ ಜೊತೆಲಿ ಜ್ಯೂಸ್ ಕುಡಿತಾ ಇದ್ದೀವಿ. ಇವ್ರು ಡೈರೆಕ್ಟು ಮೈಸೂರಿಗೆ ಹೋಗ್ತಾರೆ ಈಗ. ಮೈಸೂರಾ ಬ್ರೋ? ಚೆನ್ನಾಗಿದೆ ಬ್ರೋ, ಟ್ರಾಫಿಕ್ ಇತ್ತು ಅಲ್ಲಿ ಆ ರೋಡಲ್ಲಿ. ಗೈಸ್ ನೋಡ್ರಿ, ನಮ್ಮ ಲಿಕ್ಕಿ ಬ್ರೋ ಇದನ್ನು ಕೊಟ್ಟಿದ್ದಾರೆ ಗೇರ್ ಇದಕ್ಕೆ ಹಾಕಕ್ಕೆ. ಸಾರಿ ಇಲ್ಲಿ ಅದೇನೋ ತಪ್ಪಾಗಿ ತಿಳ್ಕೊಬಿಡ. ಇಲ್ಲಿ ಬೆಳಗ್ಗೆ ಹಾಕೊಂಡಿದ್ದೆ ನೋಡ್ರಿ, ಇದನ್ನು ಕೊಟ್ಟಿದ್ದಾರೆ ಗೇರ್ಗೆ ಹಾಕಕ್ಕಂತೆ. ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಅದು ಹೆಂಗೈತೆ ಅಂದ್ಬಿಟ್ಟು. ಥ್ಯಾಂಕ್ ಯು ಬ್ರೋ. ಗೈಸ್ ನೋಡಿ ಗೈಸ್, ಈ ಥರ ಕಾಣಿಸ್ತಾ ಇದ್ದಿದ್ದು ಏನಿಲ್ಲ, ಇಲ್ಲಿ ಸ್ಪ್ರಿಂಗ್ ಇತ್ತು ಗೊತ್ತಾ, ಆ ಸ್ಪ್ರಿಂಗ್ ಕವರ್ ಆಗಲಿ ಅಂದ್ಬಿಟ್ಟು ಇದನ್ನು ಹಾಕಿರೋದಷ್ಟೇ. ಚೆನ್ನಾಗಿ ಕಾಣಿಸ್ತೈತೆ, ಕಮೆಂಟ್ ಮಾಡಿರಿ. ಗೈಸ್ ಫೈನಲಿ ಊಟಿ ರೀಚ್ ಆಗಿದ್ದಾಯಿತು. ಸಿಕ್ಕಾಪಟ್ಟೆ ಜಾಮಿತ್ತಂತೂ, ಇವತ್ತಂತೂ ಸಿಕ್ಕಾಪಟ್ಟೆ ಜಾಮಿತ್ತು. ಬರೋರು ನೋಡ್ಕೊಬರ್ರಿ. ಗೈಸ್ ಫೈನಲಿ ಊಟಿ ರೀಚ್ ಆಗಿದ್ದಾಯಿತು. ಇವತ್ತಂತೂ ಸಿಕ್ಕಾಪಟ್ಟೆ ಜಾಮಿತ್ತು. ಎಷ್ಟು ಅಂತ ಕೇಳ್ತೀರಾ? ಮಿನಿಮಮ್ ಹೇಳ್ತೀನಿ, ಕಸ್ಟಮರು ಸಿಟಿ ಸೆಂಟ್ರಿಗೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸಿಟಿ ಸೆಂಟ್ರಿಗೆ ಅಲ್ಲಿಗೆ ಮಿನಿಮಮ್ 22 ನಿಮಿಷ ಪ್ಲಸ್ ತೋರಿಸ್ತಿತ್ತು. ಆಲ್ರೆಡಿ ಇಲ್ಲಿ ರೂಮ್ ಲೊಕೇಶನಿಂದನೇ ಫುಲ್ ಜಾಮ್ ಆಗೈತೆ ರೋಡು. ಅದರಿಂದ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಇಲ್ಲ ಸರ್ ಈಗ ಸಿಟಿ ಒಳಗೆ ಹೋಗೋಕ್ಕಾಗಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ರೂಮ್ ಹತ್ರ ಕರ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಇಲ್ಲೆಲ್ಲ ಹತ್ರದಲ್ಲಿ ಯಾವುದನ್ನ ರೆಸ್ಟೋರೆಂಟ್ ಕೇಳ್ಬಿಟ್ಟು ಕರ್ಕೊಂಡೋಗಿ ಊಟ ಮಾಡಿಸ್ಕೊಬರ್ಬೇಕು. ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತು, ಊಟನೂ ಮಾಡಿಲ್ಲ ಇನ್ನೂ. ಮಧ್ಯಾಹ್ನ ಮಾಡಿದ್ದು. ನಾಳೆ ಬೆಳಗ್ಗೆ ಇನ್ನೂ ಹೆಂಗಿರುತ್ತೋ ಗೊತ್ತಿಲ್ಲ ಜಾಮು. ದೊಡ್ಡ ಬೆಟ್ಟ ಹೋಗಬೇಕು. ದೊಡ್ಡ ಬೆಟ್ಟ ಮುಗಿಸ್ಕೊಂಡು ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ಮುಗಿಸ್ಕೊಂಡು ಬರ್ಬೇಕು. ನಾಳೆ ಆಲ್ಮೋಸ್ಟು ಒಂದು 4-5 ಪ್ಲೇಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಏನು ಅಂತ ಹೇಳ್ತೀನಿ. ಈಗ ಫಸ್ಟು ಫುಲ್ಲು ಎಡಗಾಲಂತೂ ಫುಲ್ ನೋವು ಬಂದ್ಬಿಟ್ಟೈತೆ ನನಗಂತೂ. ದೇವರನ್ನ ಹೇಳ್ತೀನಿ ಕೇಳ್ರಿ. ಆ ದಿಬ್ಬದಲ್ಲಂತೂ ಘಾಟಲ್ಲಿ ಫುಲ್ ಎಷ್ಟು ಜಾಮ್ ಅಂತ, ಗೂಡ್ಲೂರಿಂದ ಹಿಡಿದು ಮೇಲ್ಗಡೆ ಬರೋವರೆಗೂ, ಮೇಲ್ಗಡೆ ಅಂದರೆ ಸುಮಾರು ಒಂದು 5-6 ಕಿಲೋಮೀಟ್ರ್ ಅಂದ್ಕೋತೀನಿ. ಅಷ್ಟು ಬರೋದಕ್ಕೇ ಕಾಲು ಎಣ ಬಿದ್ದೋಯ್ತು. ಎಡಗಾಲಂತೂ ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟೈತೆ. ಏನು ಮಾಡೋಕ್ಕಲ್ಲ. ಇವತ್ತು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಎದ್ದೇಳ್ತೀವಲ್ಲ ಸರಿ ಹೋಗುತ್ತೆ. ಮತ್ತು ನಾಳೆ ಬೆಳಗ್ಗೆ ದೊಡ್ಡ ಬೆಟ್ಟದಲ್ಲಿ ಇನ್ನೂ ಏನು ಪಾರ್ಟ್ ಆಯಿತು ಏನೋ ಗೊತ್ತಿಲ್ಲ. ಫುಲ್ ಅಂದರೆ ಫುಲ್ ಟ್ರಾಫಿಕ್ಕು. ಲಾಸ್ಟ್ ವೀಕ್ ಬಂದಿದ್ದಾಗೂ ಇಷ್ಟು ಟ್ರಾಫಿಕ್ ಇರಲಿಲ್ಲ. ಈ ವಾರ ಹೆವಿ ಟ್ರಾಫಿಕ್ ಆಗೈತೆ. ನೋಡೋಣ ಬರ್ರಿ, ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಇವಾಗ ಫಸ್ಟು ಅವ್ರನ್ನ ಊಟ ಮಾಡಿಸ್ಕೊಬಂದು ವ್ಲಾಗಿನ್ ಮಾಡ್ತೀನಿ. ಎಷ್ಟು ಊಟ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡಿದೆ ಮರ್ತೋಗಿದ್ದೆ. ಕಸ್ಟಮರ್ನ ಈ ಹೋಟ್ಲಲ್ಲೇ ಊಟಕ್ಕೆ ಬಿಟ್ಟಿರೋದು. ಗೈಸ್ ಆಲ್ರೆಡಿ ವೆದರು ಐಸಲ್ಲಿ ಫ್ರಿಜ್ಜಲ್ಲಿದ್ದೀನಿ ನಾನು ಅಂತ ಫೀಲ್ ಆಗ್ತೈತೆ. ಗೈಸ್ ಮೊಬೈಲ್ದು ಟಾರ್ಚ್ ಬೇರೆ ಆನ್ ಆಗ್ತೈತಾ. ವಿಡಿಯೋ ಮಾಡಬೇಕು ಅಂದರೆ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲ ನನ್ನೇ ನೋಡ್ತಾರಾ? ಮೊಬೈಲ್ ಟಾರ್ಚ್ ಆನ್ ಆದರೆ ಮಕ್ಕ ಬೆಳ್ಳೆ ಕಾಣುತ್ತೆ. ಎಲ್ಲರೂ ನನ್ನೇ ನೋಡ್ತಾರೆ. ಅದಕ್ಕೆ ನಾನು ಯಾರನ್ನ ಬಂದರೆ ಸಡನ್ನಾಗಿ ವಿಡಿಯೋ ಆಫ್ ಮಾಡ್ತಾಯಿದ್ದೀನಿ. ಏನಿಲ್ಲ ಗೈಸ್, ಹೆವಿ ಚಳಿ ಹೊಡಿತೈತೆ. ನಾನು ಜಸ್ಟ್ ಈಗ ಊಟ ಮಾಡ್ಕೊಬಂದೆ, ಫ್ರೈಡ್ ರೈಸ್ ತಿನ್ಕೊಬಂದೆ. ಕಸ್ಟಮರ್ ಊಟಕ್ಕೆ ಹೋಗೋರೆ, ಕರ್ಕೊಬಂದೆ. ಇಲ್ಲಿ ಎಮ್ಮಿ ಅಂತ ಯಾವುದೋ ಹೋಟ್ಲೈತೆ, ಹೋಟ್ಲಿಗೆ ಕರ್ಕೊಬಂದೆ. ಗೈಸ್ ಏನಿಲ್ಲ, ಹೋಗಿ ಮಲ್ಕೊಬಿಟ್ರೆ ಇನ್ನು ನಾಳೆ ಬೆಳಗ್ಗೆನೇ ನಮ್ದಿರೋದು. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಅಂತಂದರೆ ಒಂದು 7:15 ಹೇಳಿದ್ದಾರೆ ನಮ್ಮ ಟ್ರಾವೆಲ್ಸಲ್ಲಿ. 7:15 ಹೇಳ್ರಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಹೇಳ್ತೀನಿ. ಅವ್ರು ಎಷ್ಟೊತ್ತಿಗೆ. ಗೈಸ್ ಏನಿಲ್ಲ, ಅದೇ ನಾಳೆ ಬೆಳಗ್ಗೆ ಒಂದು 7-7:15 ಹೇಳ್ರಿ ಅಂತ ಹೇಳಿದ್ದಾರೆ. ಇವರು 6 ಗಂಟೆಗೆ ಹೇಳಿದ್ರೆ ಮೋಸ್ಟ್ಲಿ 7-7:15 ಬರ್ಬೋದು. ಎಲ್ಲ ಬಂದಿರೋದು 4 ಜನ ಹುಡುಗಿರು ಬಂದಿದ್ದಾರೆ, 3 ಜನ ಹುಡುಗರು ಬಂದಿದ್ದಾರೆ. 7 ಜನ ಅಷ್ಟೇ ಇರೋದು ಇವರು. ನಾನೊಂದು 6 ಗಂಟೆಗೆ ಹೇಳಿದ್ರೆ ಒಂದು 7-7:15 ಬರ್ತಾರೆ ಇವರು. ನೋಡೋಣ ಹೇಳ್ತೀನಿ, ಒಂದು 6 ಗಂಟೆಗೆ ಬನ್ನಿ ಅಂತ ಹೇಳ್ತೀನಿ. ಏನಿಲ್ಲ, ಫಸ್ಟು ನಾಳೆ ಬೆಳಗ್ಗೆನೇ ಹೋಗ್ತಾ ದೊಡ್ಡ ಬೆಟ್ಟ ಕರ್ಕೊಂಡು ಹೋಗ್ಬಿಡ್ತೀನಿ. ದೊಡ್ಡ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಚಾಕ್ಲೇಟ್ ಫ್ಯಾಕ್ಟ್ರಿ ತೋರಿಸ್ಬಿಟ್ಟು ಬಟಾನಿಕಲ್ ಗಾರ್ಡನ್ನು, ರೋಸ್ ಗಾರ್ಡನ್ನು ಮತ್ತು ಬೋಟ್ ಹೌಸ್ ಅಂತ ಒಂದು ಐತೆ. ಬೋಟ್ ಹೌಸ್ ತೋರಿಸ್ಬಿಟ್ಟು ಸೀದಾ ಸ್ಟೇ ಮಾಡಿಸ್ಬಿಡ್ತೀನಿ.
ಅಷ್ಟೇ. ನಾಳೆ ಡೇ ಮುಗಿತದೆ. ಮತ್ತು ನಾಡ್ದು ಸೋಮವಾರ ಇನ್ನೇನು ಮಾಡಬೇಕು ಅನ್ನೋದು, ನಾಳೆ ಸಾಯಂಕಾಲ ಏನೇನು ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡಿಬಿಟ್ಟು ಮತ್ತು ಮಂಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ. ಇಷ್ಟೇ ಗೈಸ್. ಇನ್ನು ಇವರು ಬಂದರೆ ಈಗ ತಗೊಂಡೋಗಿ ರೂಮ್ ಹತ್ರ ಬಿಟ್ಬಿಟ್ರೆ ಮುಗೀತು, ಹೋಗಿ ಮಲ್ಕೊಬಿಡೋದೇ ಕೆಲಸ. ನನಗಂತೂ ಸಿಕ್ಕಾಬಿಟ್ಟೆ ನಿದ್ದೆ ಹಿಡಿತೈತೆ, ಮಲ್ಕೊಂಡ್ರೆ ಸಾಕು ಅನ್ನಿಸ್ತೈತೆ. ಬನ್ನಿ ಫಸ್ಟ್ ಹೋಗೋಣ. ಹೆವಿ ಕಾಲು ನೋವು ಬಂದ್ಬಿಟ್ಟೈತೆ ಗೈಸ್, ಸಿಕ್ಕಾಬಿಟ್ಟೆ ಕಾಲು ನೋಯ್ತೈತೆ. ಎಡಗಾಲಂತೂ ಕಾಲು ಎತ್ತಿಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟೈತೆ. ಬನ್ನಿ ಗೈಸ್ ಹೋಗೋಣ. ಅವ್ರು ಬರಲಿ ಇರ್ರಿ, ಬಂದ್ಬಿಟ್ಟು ಅವ್ರು ಬಂದಮೇಲೆ ಸೀದಾ ರೂಮ್ ಹತ್ರ ಕರ್ಕೊಂಡೋಗಿ ಅವ್ರನ್ನ ಬಿಟ್ಬಿಟ್ಟು ನಾನು ಮಲ್ಕೊತೀನಿ ಅಷ್ಟೇ.